ಆಫ್ ಕಾಂಟ್ಯಾಕ್ಟ್ ಜಾರಿಲಿದೆ. ಅದೆಲ್ಲ ಅಭಿಪ್ರಾಯನ ತಗೋತೀವಿ ಎಲೆಕ್ಷನ್ ಕಮಿಷನ್ ಇಂದ ಅಂತ. ಪರಮೇಶ್ವರ್ ಅವರೇ, ಹೋದ್ಸರಿ ಕ್ಯಾಬಿನೆಟ್ ನಲ್ಲೂ ನಿಮ್ದು ನಾವು ಮಾತು ಕೇಳಿದ್ವಿ. ಬಹಳ ಸೆನ್ಸಿಟಿವ್ ಮ್ಯಾಟರ್ ಕೋರ್ಟ್ ಅಲ್ಲಿದೆ, ಹಾಗಾಗಿ ಒಳ ಮೀಸಲಾತಿ ಜಾರಿ ಮಾಡಕ್ ಬರಲ್ಲ. 56,432 ಹುದ್ದೆಗೆ ಅಂತ ಮುಂದೆ ತಳ್ಕೊಂಡು ಹೋಗಿದ್ರಿ. ಅದನ್ನ ಹಿಡಿದ್ವಿ ನಾವು. ನಿಮ್ಮ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡದಂತ ಕೆಲಸನ ವಕೀಲರ ತಂಡ ಎಲ್ಲರ ಸಹಕಾರದಿಂದ ಹಿಡಿದು ತಿರ್ಗಾ 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೈಕೋರ್ಟ್ ಹೇಳಿದೆ, ನಿಮ್ ಕ್ಯಾಬಿನೆಟ್ ನೋಟ್ ಹೇಳಿದೆ. ಆದ್ರೆ ನಿಮ್ ರಣದೀಪ್ ಏನ್ ಸಸ್ಪೆಂಡ್ ಆಗಿದಲ್ಲ, ರಣದೀಪ್ ಡಿಪಿಆರ್ ಸೆಕ್ರೆಟರಿ, ಅವರು ಕುತಂತ್ರ ಅಂತ ಹೇಳಿದ್ವಿ. ಸಂತೋಷ, ನೀವು ಅದೆಲ್ಲ ಪರಿಗಣಿಸಿ ಮತ್ತೆ 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದಂತ ಒಂದು ನಿರ್ಧಾರನ 27 ತಗೋತಾ ಇದ್ದೀರಾ ಅಂತ. ಇದ್ರಲ್ಲಿ ಒಂದು ವಿಚಾರ ಏನ್ ಸ್ಪಷ್ಟ ಆಯ್ತು, ಪರಮೇಶ್ವರ್ ಅವರು ಹೇಳಿದಂಥದ್ದು, ಜೂನಿಯರ್ ಖರ್ಗೆ ಅವರು ಹೇಳಿದಂಥದ್ದು, ಎಚ್ ಸಿ ಮಾದೇವಪ್ಪ ಅಂತ ಬಿಡಿ, ಈ ಮಾದಿಗ ಸಮಾಜದ ನಂಬರ್ 1 ವೈರಿ ಅಂತ ಹಿಂದೆನೂ ಹೇಳಿದೀವಿ, ಇವತ್ತು ಹೇಳಿದೀವಿ, ಮುಂದೆನೂ ಹೇಳ್ತೀವಿ. ಈ ನಮ್ಮ ಸಮಾಜಕ್ಕೆ ಏನಾದ್ರು ದೊಡ್ಡ ಮಟ್ಟದ ತೊಂದರೆ ಆಗಿದೆ ಅಂದ್ರೆ ಅದು ಎಚ್ ಸಿ ಮಾದೇವಪ್ಪ ಅವರಿಂದಾನೆ. ಹಾಗಾಗಿ ಈ ಮುಂದೆ ಬರಂತ 27ನೇ ತಾರೀಕಿನಲ್ಲಿ ಕೋಡ್ ಆಫ್ ಕಾಂಟ್ಯಾಕ್ಟ್ ವಿಲ್ ನಾಟ್ ಅಪ್ಲೈ. ನಿಮಗೆ ಗೊತ್ತಿರಲಿ, ಸರ್ಕಾರ ಯಾವುದೇ ನೇಮಕಾತಿ ಪ್ರಕ್ರಿಯೆ ಸರ್ಕಾರದೊಳಗಡೆ ಮಾಡಂತದಕ್ಕೆ ಎಲೆಕ್ಷನ್ ಕೋಡ್ ಆಫ್ ಕಾಂಟ್ಯಾಕ್ಟ್ ಬರಲ್ಲ. ಏನಿದ್ರು ಪ್ರೈವೇಟ್ ಸೆಗ್ಮೆಂಟ್ಗಳಿಗೆ ಮಾತ್ರ. ಅದು ಬಹಳ ಸ್ಪಷ್ಟವಾಗಿರಲಿ ಈ ವಿಚಾರ. 27ಕ್ಕೆ ಯಾರು ಹೇಳಿದ್ರು ಅಂದ್ಬಿಟ್ಟು ಮುಂದೆ ತಳ್ಳಿಬಿಟ್ಟಿರಾ. ಎರಡನೇದು, ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, 17% 7% ಏನು ನಮ್ಮ ಶೆಡ್ಯೂಲ್ ಟ್ರೈಬ್ಗಿತ್ತು ಅದು 50 ದಾಟೋದ್ರಿಂದ 15% ಇಳಿಸ್ಕೊಳ್ಳಿ. 17ರಿಂದ ಪರಿಶಿಷ್ಟ ಜಾತಿ ಇದ್ದ ಪಂಗಡದನ್ನ 7ರಿಂದ 3 ಇಳಿಸ್ಕೊಂಡು ಒಳ ಮೀಸಲಾತಿಗೆ ಏನು ದತ್ತಾಂಶ 17 ಕಲೆಕ್ಟ್ ಮಾಡಿದ್ರಿ ನೀವು, ಅದನ್ನ 17 15 ಇಳಿಸ್ಕೊಂಡು ಮಾಡಿ ಅಂತ ಹೈಕೋರ್ಟ್ ಕೊಟ್ಟರಂತ ಆದೇಶ. ನಿಮಗೆ ಕಾನೂನಲ್ಲಿರೋದು ಒಂದೇ ತೊಡಕಾಗುತ್ತೆ. ಅಲೆಮಾರಿಗಳಿಗೆ 3 ರಿಟ್ ಪಿಟಿಷನ್ ಏನಿದೆ ಅವ್ರನ್ನ ಪ್ರತ್ಯೇಕ ಮಾಡಬೇಕು. 27ನೇ ತಾರೀಕಿನಲ್ಲಿ ಅಲೆಮಾರಿಗಳನ್ನ ನೀವು ಪ್ರತ್ಯೇಕ ಮಾಡಬೇಕು. ಒಳ ಮೀಸಲಾತಿ ಜಾರಿ ಮಾಡಿ ಅಲೆಮಾರಿಗಳದೇನಾದ್ರೂ ನೀವು ಪ್ರತ್ಯೇಕ ಮಾಡಲ್ಲ ಅಂದ್ರೆ ಮತ್ತೆ ಕೋರ್ಟಿನ ಅಂಗಳಕ್ಕೆ ಹೋಗಿ ಅದು ಸಿಕ್ಕಾಕೊಳ್ಳುತ್ತೆ. ಯಾಕೆ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿರೋಂತ ಜಡ್ಜ್ಮೆಂಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅನ್ನಂತ ನೋಡ್ಕೊಂಡು ಪರಿಗಣಿಸಬೇಕು ಅಂತ. ದ ಮೋಸ್ಟ್ ಬ್ಯಾಕ್ವರ್ಡ್, ಬಹಳ ಹಿಂದುಳಿಕೆ ಇರೋಂತ ಅಲೆಮಾರಿ ಅವ್ರನ್ನ ದ ಮೋಸ್ಟ್ ಡೆವಲಪ್ಡ್ ಗ್ರೂಪ್ ಸೇರಿಸಿದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಹಾಗಾಗಿ 27ನೇ ತಾರೀಕು ಅಲೆಮಾರಿಗಳನ್ನ ಸಪರೇಟ್ ಮಾಡಿ ಮಾದಿಗ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು, ಬೋವಿ ಲಂಬಾಣಿ, ಕೊರಬ ಕೊರ್ಚ ಈ 3 ಗುಂಪುಗಳು, ಅಲೆಮಾರಿದ ಒಂದು ಗುಂಪು 4ನ್ನ ಮಾಡಿ ನೀವು ಮುಂದೆ ಹೋದ್ರೆ ಯಾವುದೇ ತರದ ಕಾನೂನಿನ ಅಡಕು ತೊಡಕುಗಳು ಇಲ್ಲ ಈ ಸರ್ಕಾರಕ್ಕೆ. ಸಪೋಸ್ ಏನಾರು ಕುಂಟು ನೆಪ ಬಿಟ್ಟು ಏನಾರು ಮುಂದಕ್ಕೆ ಹೋದ್ರೆ ಒಂದೇ ಒಂದು ಕಾರಣ ಇರುತ್ತೆ, ಈ ಸರ್ಕಾರ ಮಾದಿಗ ಸಮಾಜದ ವಿರೋಧ ಇರೋದಕ್ಕೋಸ್ಕರ 27ನ ಮುಂದೂಡಬೇಕಷ್ಟೇ ಹೊರತು ಕಾನೂನಾತ್ಮಕವಾಗಿ ಯಾವುದೇ ತರದ ಅಡಚಣೆ ಈ ಸರ್ಕಾರಕ್ಕೆ ಇಲ್ಲ ಅನ್ನೋಂಥದ್ದು ಹೇಳ್ತೀವಿ. ಆಮೇಲೆ ನಾವು ನಾಳೆ ಮಾಡ್ತಾ ಇರೋಂಥ ಪ್ರೊಟೆಸ್ಟ್, ಇವತ್ತು ಮಾಡ್ತಾ ಇರೋಂಥ ಪ್ರೊಟೆಸ್ಟ್ ಅವ್ರಿಗೆ ಎಲ್ಲ ನಿಮ್ ಮುಂದೆ ಒಂದು ಪ್ರಶ್ನೆ ಕೇಳ್ತೀವಿ. ನೀವೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿ. ಆದ್ರೆ ನಮ್ಮ ಸಮಾಜ ಮಾನವೀಯ ಮೌಲ್ಯಗಳು, ಸಿದ್ಧಾಂತದ ಮೌಲ್ಯಗಳು ಸರಿಯಾಗಿದ್ದೀವಿ, ದತ್ತಾಂಶ ವಿಚಾರಗಳಲ್ಲಿ ಸರಿಯಾಗಿದ್ದೀವಿ, ಕೋರ್ಟಿನ ಜಡ್ಜ್ಮೆಂಟ್ಗಳಲ್ಲಿ ಸರಿಯಾಗಿದ್ದೀವಿ. ನೀವು ಯಾವ ವಿಚಾರದಲ್ಲಿ ಸರಿಯಾಗಿದ್ದೀರಾ ಅನ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಒಳ ಮೀಸಲಾತಿ ವಿರುದ್ಧ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿ ಜನಕ್ಕೂ ಗೊತ್ತಾಗ್ಲಿ ಯಾರು ಸರಿ ಯಾರು ತಪ್ಪು ಅಂತ. ಇದು ಪರಿಶಿಷ್ಟ ಜಾತಿಗೆ ಮಾತ್ರ ಸಂಬಂಧಪಟ್ಟಂತದಲ್ಲ. ನಾಳೆ ಏನಾದ್ರೂ ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ 4% ಕೋತಾ ಮಾಡುತ್ತೆ. 4% ಪರಿಶಿಷ್ಟ ಪಂಗಡದವ್ರಿಗೂ ಕೂಡ ಮಾದಿಗರಿಗೆ ಇಲ್ಲಿ ತನಕ ಸತಾಯಿಸಿತ್ತಾಯ್ತು. ಪರಿಶಿಷ್ಟ ಪಂಗಡದವ್ರಿಗೂ ಕೂಡ ನೀವು ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂತ ಅಂದ್ರೆ 4% ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಮುಖೇನ ಪರಿಶಿಷ್ಟ ಪಂಗಡದ ಸಮಾಜದವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಮುಂದೆ ಮಾದಿಗರು ಮತ್ತು ಪರಿಶಿಷ್ಟ ಪಂಗಡದವರು ಸೇರ್ಕೊಂಡು ಈ ಸರ್ಕಾರದ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ